ಧೀಂ ಧೂಂ ಧನ ಧೀಂ ಧನ ಧೀಂ ಧೂಂ ಧನ ಧೀಂ ಧನ. ವಿವೇಕ ಮತ್ತು ಬಯಕೆ ಇವೆರಡರ ಮಧ್ಯದ ಯುದ್ಧ ಹೆಂಗೈತಿ ಅಂದ್ರ ನಿಮಗೊಂದು ಘಟನಾ ಹೇಳ್ತೀನಿ. ಇದು ಎಲ್ಲರ ಜೀವನದಲ್ಲಿ ನಮಗಾಗ್ತದೆ. ಒಮ್ಮೆ ಬೇಕಂತದೆ, ವಿವೇಕ ಏನ್ ಹೇಳ್ತದೆ, ಇದು ಸರಿಯೋ ತಪ್ಪೋ ಗೊತ್ತಿಲ್ಲಪ್ಪ ಮರ ಅಂತ ಒಳಗಿನ ವಿವೇಕ ಹೇಳ್ತಿರ್ತೈತಿ. ಈಗ ರಾಮಾಯಣ ನಡೀತು. ಸೀತೆಯನ್ನು ರಾಮ ಕರ್ಕೊಂಡ್ ಬಂದು ಅಯೋಧ್ಯದೊಳಗ ಇಬ್ರು ಎಂಟ್ರಿ ಆಗ್ಬೇಕನ್ನೋದ್ರಾಗ ಅಪ್ಪ ಹೇಳ್ದ, ಇಲ್ಲ ವಚನ ಕೊಟ್ಟಿನಿ ಕಾಡಿಗೆ ಹೋಗ್ಬೇಕಂದ್ರು. ಕಾಡಿಗೆ ಹೋಗ್ಬೇಕನ್ನುವಾಗ ಇಲ್ಲಿ ಇರ್ಲಿಲ್ಲೇನು, ಸೀತೆ ಇದ್ಲು. ಸೀತೆಗೆ ಹೇಳಿದ ರಾಮ, ನೋಡು ಬರದ ಬೇಡ, ನೀನು ಸುಮ್ಮನೆ ಆರಾಮ್ ಇಲ್ಲೇ ಇದ್ ಬಿಡು ಅಂತ. ಎಲ್ಲರೂ ಹಿರಿಯರು ಹೇಳಿದ್ರು. ಆದ್ರೂ ಸೀತೆ ಏನಂದಳು ಅಂದ್ರ, ನಾನು ರಾಮನನ್ನ ಬಿಟ್ಟು ಹೋಗಂಗಿಲ್ಲ. ನಾನು ರಾಮ ಕಾಡಿಗೆ ಹೋದ್ರೆ ಅಲ್ಲೇ ಬರ್ತೀನಿ. ನನಗ ರಾಮನಿರದ ಅಯೋಧ್ಯ ಅದು ಕಾಡು, ವನವಾಸ. ರಾಮ ಎಲ್ಲಿ ಕಾಡಿನೊಳಗಿದ್ರು ಸಹಿತ ಅದೇ ನನಗ ಅಯೋಧ್ಯ. ಯತ್ರ ರಾಮಃ ತತ್ರ ಅಯೋಧ್ಯ ಅಂದಳು ಸೀತೆ. ಅಂದ್ರ ಇಲ್ಲಿ ವಿವೇಕ ಕೆಲಸ ಮಾಡಿತ್. ಇಷ್ಟು ಸಂಪತ್ತಿದ್ರು ಸಹಿತ ಗಂಡನ ಕಷ್ಟ ಕಾಲಕ್ಕ ಗಂಡನ ಜೊತೆ ಇರಬೇಕು ಅನ್ನೋದು ವಿವೇಕ. ಇದು ಬಯಕೆ ಅಲ್ಲ, ವಿವೇಕ ಹೇಳೈತಿದು. ಎಲ್ಲಾ ಸಂಪತ್ತೈತಿ ಇರು ಅಂದ್ರೆ ಇರ್ಲಿಲ್ಲ ಆಕೆ. ವಿವೇಕ ಏನ್ ಕೆಲಸ ಮಾಡುತ್ತಂದ್ರೆ ಗಂಡನ ಕಷ್ಟದ ಕಾಲದೊಳಗೆ ಅವನ ಜೊತೆ ಇರ್ಬೇಕು ಅನ್ನೋದು ವಿವೇಕ. ಆಮೇಲೆ ಕತಿ ಕೇಳಿರಿ ನೀವೆಲ್ಲ, ಮುಂದೊಂದು ಬಂಗಾರ ಬಣ್ಣದಂತ ಒಂದು ಜಿಂಕೆ ಬಂತು, ಬೇಕಂತ ಅನ್ಸದು. ರಾಮಗೆ ಹೇಳಿದ್ಲು, ಇದನ್ನ ಹೊಡೆದ್ ತಗೊಂಬ ಅಂತ. ಅಲ್ಲ, ಆಶ್ಚರ್ಯ ಏನು ಅಂದ್ರ, ಇಲ್ಲೇ ಅಯೋಧ್ಯದೊಳಗಿದ್ರ 1000 ಚಿಗರಿ ಬಂಗಾರದ್ವ ಮಾಡಿ ಕೊಡ್ತಿದ್ರು. ಆದ್ರ ಒಂದು ಬಣ್ಣದ ಚಿಗರಿಗೆ, ಬಂಗಾರದಂತ ಬಣ್ಣದ ಚಿಗರಿ ಬೇಕನ್ನಿಸ್ತಲ್ಲ, ಅಲ್ಲಿ ವಿವೇಕ ಸತ್ತಿತ್ತು, ಬೇಕು ಅನ್ನುವುದು ಎಚ್ಚರಾಗಿತ್ತು. ಇಲ್ಲಿ ಅಯೋಧ್ಯದೊಳಗಿದ್ದಾಗ ವಿವೇಕ ಎಚ್ಚರಾಗಿತ್ತು, ಬೇಕನ್ನೋದು ಸತ್ತಿತ್ತು. ಯಾವಾಗ ವಿವೇಕ ಮರಿಯಾಗಿ ಬೇಕು ಅನ್ನೋದು ಬಂತಳಲ್ಲ, ಅವಾಗ ಸೀತೆ ಸೆರೆಯಾದಳು. ಯಾವಾಗ ಬೇಕನ್ನೋದು ಬಂದಾಗ. ಅದಕ್ಕೆ ಬೇಕು ಬ್ಯಾಡಂತಲ್ಲ, ಬೇಕು ಅನ್ನೋದು ವಿವೇಕಯುಕ್ತವಾಗಿರ್ಬೇಕನ್ನೋದು ಬಹಳ ಮುಖ್ಯ. ಅದಕ್ಕಿದು ಗೊತ್ತಿರ್ಬೇಕು ನಮಗ. ಮನುಷ್ಯನಿಗೆ ಸರ್ವಾಂಗ ಕಲಿಗಳು. ಶರಣರು ಹೆಂಗಿದ್ರು ಅಂದ್ರೆ ಸರ್ವಾಂಗ ಕಲಿಗಳು. ಏನು ಕೇಳ್ಯಾರ ಯಾವುದನ್ನು ಕೈಯೊಡ್ಡಿ ಬೇಡಿಲ್ಲ ಅವರು. ಟಾಟಾ ಕೇಳಿರಲಿ, ಟಾಟಾ ಅವರಿದ್ರು. ಟಾಟಾ ಅವರು 10,000 ಕೋಟಿ ಪ್ರಾಪರ್ಟಿ ಎಲ್ಲಾ ಬರ್ದಿಟ್ರು. ನಾಯಿಗೂ ಬರ್ದಿಟ್ಟಾರ. ಟಿಟೋ ಅಂತ ಅವ್ರದೊಂದು ಡಾಗ್. ಟಿಟೋನ ಹೆಸರ್ಲೇನು ಒಂದಿಷ್ಟು ಆಸ್ತಿ ಬರ್ದಿಟ್ಟಾರ. ನಾಯಿ ಹೆಸರ್ಲೆ ವಿಲ್ ಬರ್ದಾರ ಅವ್ರು. ಒಮ್ಮೆ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಭೇಟಿ ಆಗಿದ್ರಂತ. ಅಲ್ಲ, ಇಷ್ಟೆಲ್ಲಾ ದೊಡ್ಡ ಟಾಟಾ ಗ್ರೂಪ್ಸ್ ಕಟ್ಟಿರಲ್ಲ, ಇದನ್ನೆಲ್ಲ ಏನು ಮಾಡೋದು? ಅವಾಗ ರತನ್ ಟಾಟಾ ಹೇಳಿದ್ರಂತ, ನೋಡು ತೆಂಡೂಲ್ಕರ್ ಅವರೇ, ಇದು ಏನ್ ಟಾಟಾ ಆಸ್ತಿ ಐತಲ್ಲ, ಇದು ನಂದಲ್ಲ. ಒಂದು ದಿವಸ ಭಾರತದ ವ್ಯವಸ್ಥೆಗೆ, ಅರ್ಥ ವ್ಯವಸ್ಥೆಗೆ, ಭಾರತ ದೇಶಕ್ಕೇನಾದ್ರೂ ಸಹಾಯ ಆಗ್ತಿತ್ತು ಅಂದ್ರೆ ನನ್ನ ಇಡೀ ಸಂಪತ್ತು ಭಾರತಕ್ಕೆ ಬರೆದು ಕೊಡ್ತೀನಿ ನಾನು. ಇದು ಟಾಟಾ ಹೇಳಿದ ಪಾಠ. ಇದು ಟಾಟಾ ಹೇಳಿದ ಪಾಠ. ಟಾಟಾ ನಮಗ್ ಕಲಿಸಿಕೊಟ್ಟಿದ್ದೇನಂದ್ರೆ, ಏನು ಸಂಪತ್ತೈತಿ ಅದು ಸಮಾಜಕ್ಕೂ ಬಳಸಬೇಕು. ಪಸರ ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಶರಣರು ಹೆಂಗ ಬದುಕುದ್ರು ಅಂದ್ರೆ, ಏನು ಸಂಗ್ರಹ ಮಾಡ್ಲಿಲ್ಲ, ಏನು ದೇವ್ರು ಕೊಟ್ಟಾನ. ಇವತ್ತು ನನ್ನ ತಟ್ಟಿಯೊಳಗ ಒಂದು ಉಪ್ಪಿಲ್ಲಾರ್ದು ನುಚ್ಚು ಬಿತ್ತು ಅಂದ್ರ ನುಚ್ಚುಂಡು ಸಂತೋಷ ಪಡೋದು. ಉಪ್ಪಿಲ್ಲಲ್ಲ ಅಂತ ಚಿಂತೆ ಮಾಡೋದಿಲ್ಲ. ನುಚ್ಚು ಹಾಕ್ಯಾನಲ್ಲ ದೇವ್ರು ನನ್ನ ತಟ್ಟಿಯೊಳಗಂತ ಸಂತೋಷ ಪಡೋದಷ್ಟೆ. ಪಸರ ಕನುವಿಲ್ಲ ಬಂದ ತತ್ಕಾಲಕ್ಕುಂಟು. ಏನು ದೇವ್ರು ಕೊಟ್ಟಾನ ಅದನ್ನ ಸಂತೋಷದಿಂದ ಬದುಕುವುದಷ್ಟೆ. ಏನು ದೇವ್ರು ನಮಗ ಆಶೀರ್ವಾದ ಮಾಡ್ತಾನ ಅದರ ಮೇಲೆ ಬದುಕುವುದು. ಸಂಗ್ರಹ ಮಾಡಿ ಬದುಕುವುದಲ್ಲ, ಸಂತೋಷದಿಂದ ಬದುಕುವುದು. ಎಷ್ಟು ಗಳಿಸಿದ್ರ ಉಳಿಯುವುದು ಎಷ್ಟೈತಿ ಹೇಳಿ? ಎಷ್ಟು ಗಳಿಸಿದ್ರೆ ಗಳಿಸಬಾರ್ದಂತಲ್ಲ. ಈಗ ಹಿರಿಯರು ಇರ್ತಿರಲ್ಲ, ಗಳಿಸ್ಬೇಕು. ಒಂದ್ ಸ್ವಲ್ಪ ಅಡಿಗೆ ಮನ್ಯಾಗ ಒಂದು ದೇವ್ರ ಕೋಲ್ಯಾಗ ಒಂದ್ ಟ್ರಂಕ್ ಇಡ್ಬೇಕು. ದಿವಸ ಹಾಕೋದು ತೆಗೆಯೋದು ಸ್ವಲ್ಪ ಮಾಡ್ತಿರ್ಬೇಕು. ಅಂದ್ರೆ ಅವ್ ಮಕ್ಕಳು ಸ್ವಸ್ಥರು ಇವೆಲ್ಲ ಟಿಪ್ಸ್ ನಿಮಗೆ ಹೇಳದ್ ನಾನು. ಅದನ್ನ ದಿವಸ ತೆಗಿ, ಅದ್ರ ರೊಕ್ಕ ಇರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ. ದಿವಸ ಯಾರು ಇಲ್ಲಾರ್ದಾಗ ಸ್ವಲ್ಪ ಕದ ಮುಂದಕ್ಕೆ ಮಾಡೋ, ಪೂರ ಮಾಡಬಾರ್ದು. ಸ್ವಲ್ಪ ಅದು ಚಾವಿ ಹಾಕೋದು ತೆಗೆಯೋದು ಮಾಡ್ತಿರ್ಬೇಕು. ಅದಕ್ಕೆ ಅವ್ರು ಅದ್ರೊಳಗೆ ಏನ್ ಮಾಡ್ಬೇಕು ಅಂದ್ರೆ, ರೊಕ್ಕ ಇಡ್ರಿ ಬಿಡ್ರಿ ಪ್ರಶ್ನೆ ಇಲ್ಲ, ಒಂದು ಕಲ್ಲು ಇಡ್ಬೇಕು ಅದಕ್ಕೆ. ಅವ್ರು ಸ್ವಸ್ಥರು ನೀವು ಹೋದಾಗ ಎತ್ತದು ಮಾಡೋದು ನೋಡ್ತಿರ್ತಾರ. ವಜ್ಜೆ ಐತಿ, ನಮ್ಮ ಮಾಮ ಏನ ಇಟ್ಟಾನ. ಇಷ್ಟು ಇಟ್ಟಾಗ ಒಮ್ಮೆ ಬಿಸಿ ರೊಟ್ಟಿ, ಬಿಸಿ ಚಾ ಎಲ್ಲಾ ಬರ್ತೈತದ. ಅದು ಮುದುಕೋ ಗೊತ್ತಿತ್ತಿದ್ದು ಐಡಿಯಾ. ಅವ ಏನ್ ಮಾಡ್ದಂದ್ರೆ, ಒಂದ್ ಕಲ್ಲು ಇಟ್ಟ, ಚಾವಿ ಹಾಕಿ ದಿವಸ ಬೆಳಿಗ್ಗೆ ಹೋಗ್ತಿದ್ದ, ಸ್ವಲ್ಪ ಕದ ಮುಂದಕ್ಕೆ ಮಾಡೋದು ತೆಗೆಯೋದು, ಮತ್ ಎಣಸ್ದಂಗ್ ಮಾಡೋದು, ಇಡೋದು.
ಅವ್ರಿಬ್ರು ಮಗಳು ಸೊಸಿ ಮಗ ಸೊಸಿ ಇಬ್ರು ದಿವ್ಸ ಎತ್ತದು ಇಳಿಸೋದು ಮಾಡ್ತಿದ್ರು. ಅದನ್ನ ವಜ್ಜ ಐತಿ ನಮ್ಮ ಅಪ್ಪ ಏನ ಇಟ್ಟಾನ. ಇದು ಒಂದ್ ದಿವ್ಸ ಮುದುಕ್ ಹೋತು. ಅವತ್ ಚಾವಿ ಮಾತ್ರ ಬಗಲಾಗ ಇಟ್ಕೊಂಡ್ ಕುಂದಿರ್ತಿದ್ದ. ಮುದುಕ್ ಹೋದ ತಕ್ಷಣ ಮಂದೆಲ್ಲ ಕೂಡಿದ್ರು. ಸೊಸಿ ಹಾಡಾಡ್ಕೊಂಡ್ ಅಳಾಕಿ. ಏನ್ ಬೆಳಿಗ್ಗಿಂದ ಹಾಡಾಡ್ಕೊಂಡ್ ಅಳದ್ ಎದಕ್ಕಂದ್ರ ಅದ್ ಚಾವಿ ತಕೋಬೇಕಂತಳ ಮಂದಿ ಟೊಂಕನ್ಯಾಗಿಂದ. ಅದಕ್ ನೋಡಿದ್ರ ಊಟಕ್ ಬಿಡದಾರ ಮುದುಕ್. ಅದು ಹಾಡ್ಯಾಡಿ ಅದನ್ನ ಏನ್ ಅಳಾದ್ ಹಿಂಗ ಹತ್ಲಲ್ಲ, ಬೇವುಶಾಗಿ ಬಿದ್ದಂಗ ಬೀಳಕ್ಕಿ. ಮಂದಿ ಅಂದ್ರು ನೀರ್ ಹೊಡೀರಿ ಹುಡುಗಿ ಬಾಳ ಅಳಾಕತ್ತೈತಿ, ಬಾಳ ಮಾವು ಹೋಗಿದ್ದಕ್ ಬಾಳ ತಾಪ ಆಗೈತಿ. ಹಿಂಗೊಮ್ಮೆ 10 ಮಾವನ ಮೇಲೆ ಬಿದ್ದಂಗ ಮಾಡಿ ಚಾವಿ ತಗೊಂಡು ಸೀದಾ ಒಳಗ್ ಕರ್ಕೊಂಡವ್ರು. ಹುಡುಗಿ ಬಾಳ ತನ ತಳಕ್ ಒಳಗ್ ಕರ್ಕೊಂಡವ್ರಿ ಅಂದ್ರು. ಅಕ್ಕಿ ಮಂದಿನೆಲ್ಲ ಬಿಟ್ಲು. ಒಳಗ್ ಹೋಗಿ ಟ್ರಂಕ್ ತೆಗದ್. ಅದು ಟ್ರಂಕ್ ತೆಗದಾಗ ಬಂತ್ ನೋಡ್ರಿ ಉಮ್ಮಳಿಸಿ ದುಃಖ. ಕಲ್ಲಿಟ್ಟಿದ್ದವ ಅದ್ರಾಗ. ಅವಾಗ ಬಂದಕ್ಕೆ ಸೀದಾ ಮಾವನ ಮುಂದೆ ಹಿಂಗ ಆಡ್ಯಾಡ್ಕೊಂಡ್ ಅಳಾಕತ್ತು. ನೀ ಹಿಂಗ ನಮಗ್ ಏನ್ ಬಿಟ್ಟು ಹೋದಿ ನೀನು, ಮುಂದೆ ನಮ್ಮ ಮೊಮ್ಮಕ್ಕಳಿಗೆ ಏನು ಕೊಟ್ಟು ಹೋಗೋದು? ಅದು ಮುದುಕ್ ಅಲ್ಲೇ ಅಂತಿತ್ತಂತ, ಇದನ್ನ ನಾ ಏನ್ ನಿಮಗ್ ಕೊಟ್ಟಿನಿ, ನೀವು ಇದನ್ನ ಕೊಟ್ಟು ಹೋಗೋದ್ ಅಷ್ಟೇ. ಹಿಂದ ನಮ್ಮ ಅಪ್ಪ ನಮಗ್ ಇದನ್ನ ಕೊಟ್ಟಿದ್ದ, ನೀವು ಇದನ್ನ ಏನು ಮಜಾ ಇರ್ತೈತಿ ಅಷ್ಟೇ. ಅಂದ್ರ ಏನ್ ಸಂಪತ್ತು ಕೊಟ್ಟಿವಿ ಇದನ್ನ ತಲೆಯಾಗಿರ್ಬೇಕು. ಜೀವ ಹೋತು ಅಂದ್ರ, ಜೀವ ಹೋದ ಮೇಲೆ ದೇಹ ಮಣ್ಣಿನ ಪಾಲಾಗ್ತೈತಿ. ಜೀವ ಹೋದ ಮೇಲ ದೇಹ ಮಣ್ಣಿನ ಪಾಲು. ದೇಹ ಮಣ್ಣಿನ ಪಾಲು. ತುತ್ತೇನಿರ್ತೈತಲ್ಲ ಅದು ಕಾಗಿ ಪಾಲು. ದೇಹ ಮಣ್ಣಿನ ಪಾಲು, ತುತ್ತ ಕಾಗಿ ಪಾಲು, ಅಸ್ಥಿ ಗಂಗೆಯ ಪಾಲು, ಜೀವ ಪರಲೋಕದ ಪಾಲು, ನೀ ಗಳಿಸಿದ ಆಸ್ತಿ ಮುಂದೆ ಕುಂತ ಅಳವ್ರ ಪಾಲು. ನಿನ್ ಹಿಂದ್ ಏನೂ ಬರೋದಿಲ್ಲ. ದೇಹ ಮಣ್ಣಿನ ಪಾಲಾಗ್ತೈತಿ, ಅಸ್ಥಿ ಗಂಗೆಯ ಪಾಲಾಗ್ತೈತಿ, ಜೀವ ದೇವಲೋಕದ ಪಾಲಾಗ್ತೈತಿ, ಆಸ್ತಿ ಮುಂದ್ ಕುಂತ ಅಳವ್ರ ಪಾಲಾಗ್ತೈತಿ. ನಿನ್ನ ಪಾಲ್ ಏನಾದ್ರೂ ಇದ್ರ ನಿನ್ನ ಜೀವನದೊಳಗ ಗಳಿಸಿದ ನಿನ್ನ ಪುಣ್ಯದ ಕಾರ್ಯ ಮಾತ್ರ ನಿನ್ನ ಪಾಲಷ್ಟೆ. ನಾವ್ ಎಷ್ಟೇ ಪ್ರಾಪರ್ಟಿ ಮಾಡ್ಲಿ, ಮಕ್ಕಳು ನಾವು ಗಳಿಸಿದ ಪ್ರಾಪರ್ಟಿ ಒಳಗ ಪಾಲು ಕೇಳ್ಯಾವ ಹೊರತು ನನ್ನ ಪಾಪಕ್ಕೆ ಪಾಲು ಕೇಳಿದ ಮಕ್ಕಳು ಯಾರು ಇಲ್ಲ. ಅದಕ್ಕೆ ನನಗ್ ಗೊತ್ತಿರಬೇಕು, ನಾನು ಏನ್ ಗಳಿಸಾಕತ್ತೀನಿ, ಸಂಗ್ರಹ ಮಾಡಾಕತ್ತೀನಿ, ಅನ್ಯಾಯದಿಂದ ಬಂದಿದ್ದಿರಬಾರ್ದು. ಅದನ್ನ ದೇವ ಪ್ರೀತ್ಯರ್ಥವಾಗಿ ಅದನ್ನ ಗಳಿಸಿ ಉಂಡು ಸಂತೋಷ ಪಡುವಂತಹ ಮಾರ್ಗಕ್ಕ ಅಪರಿಗ್ರಹ. ಸಂಗ್ರಹ ಬೇಡ, ಸಂತೃಪ್ತಿ ಬೇಕು. ಏನಿರಬೇಕು? ಸಂಗ್ರಹ ಬೇಡ, ಸಂತೃಪ್ತಿ ಇರಬೇಕು. ಸಂಗ್ರಹ ಸಂತೃಪ್ತಿಗೆ ಅನುಗುಣವಾಗಿರಬೇಕು ಅನ್ನುವಂಥ ಮಾತು.